48,000 ಶಾಲೆಗಳಿದೆ, 48,500 ಶಾಲೆಗಳಿದೆ. ಇದಾದಾಗ ನಿನ್ನೆ ನನಗೆ ತೀರ್ಥಹಳ್ಳಿಯಿಂದ ರಘು ಅಂತ ಹೇಳಿ ಪತ್ರಕರ್ತರೆ ಫೋನ್ ಮಾಡಿ, ನೋಡಿ ಸರ್ ಈ ಥರ ಇದೆ ಅಂತೇಳಿ ನಾನು ಫೋಟೋ ಕಳಿಸಿ ವಿತಿನ್ 20-25 ಮಿನಿಟ್ಸ್ ಅಧಿಕಾರಿಗಳು ಹೋಗಿ ಯಾರಿಗೆ ಕೆಲಸ ಮಾಡಿದ್ದಾರೆ ಅದನ್ನು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೇಳಿದ್ದೀನಿ. ಇದು ಬಿಟ್ಟರೆ ನಾನೇನು ಮಾಡೋದು, 48,000 ಶಾಲೆಯಲ್ಲಿ ನಾನು 48,000 ಅಧಿಕಾರಿಗಳನ್ನ ಹೇಳ್ತೀನಿ. ಯಾರ್ದು ಜವಾಬ್ದಾರಿ? ಆ ಮಕ್ಕಳು ಹೆತ್ತಿರ್ತಕ್ಕಂಥ ತಂದೆ ತಾಯಿಯವರು ನೋಡ್ಕೊಳ್ಬೇಕು. ಯಾಕೆಂದರೆ ಅವರು ಕೂಡ ಆ ಮಗು ಅಲ್ಲಿ ಓದ್ತಾ ಇದೆ ಅಂದರೆ SDMC ಅವರು ಜವಾಬ್ದಾರಿ ತಗೋಬೇಕು. ಫುಲ್ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಹಿಂದಿನ ಅಧಿಕಾರಿಗಳು ಹೇಳಿದ್ರು, ಈಗ ಕೂಡ ತಗೊಂಡಾಯ್ತು. ಶಿಕ್ಷಕರೆಲ್ಲ ಅಲ್ಲ, ಶಿಕ್ಷಕರು ಅಂತ ಅಲ್ಲ, ಯಾರು ಗೊತ್ತಿಲ್ಲದಾಗ ಯಾರೋ SDMC ಅವರು ಯಾರೋ ಹೋಗಿ ಅಥವಾ ಮೇಲೋ ಕ್ಲೀನ್ ಮಾಡಿ ಈ ಹಳ್ಳಿ ಕಡೆಗೆ ಹೇಳ್ಬಿಡ್ತಾರೆ. ಅದೇನಾಗ್ತದೆ ರಾಜಮಠದಲ್ಲಿ. ಆದರೆ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಉದಾಹರಣೆ ಕೂಡ ನನಗೆ ಆಗಲಿಕ್ಕೆ ನನ್ನ ಇಲಾಖೆಯಲ್ಲಿ ಇಷ್ಟ ಇಲ್ಲ. ಆದರೆ ದಯವಿಟ್ಟು 48 ಶಾಲೆಗಿಂತ ಅನ್ವಯ ಮಾಡೋಕ್ಕೆ ಹೋಗಬೇಡಿ, ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೆ. ಆಮೇಲೆ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ, SDMC ಅವರು ಮತ್ತು ಅಲ್ಲಿರ್ತಕ್ಕಂಥ ಟೀಚರ್ಸು ಸ್ವಲ್ಪ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಇಲಾಖೆ ಒಂದಿರುತ್ತೆ, ಆದರೆ ಸಮಸ್ಯೆಗಳು ಹಲವಾರು, ಶಾಲೆಗಳು ಹಲವಾರು ಅಂತ ಹೇಳ್ತಾಯಿದ್ರೆ ಅವರು ಕೂಡ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನಮಗೆ ಆ ಹೃದಯ ಇದೆ ಅಂದರೆ ನಿಮಗೆ ಮಕ್ಕಳನ್ನ ಹೋಗಿ ರಿಸ್ಕ್ ತಗೊಳ್ಳೋ ಹೃದಯ ನಮಗೆ ನಾನು ಹೇಳಿದ್ದೀನಿ. ನಾನು ಜವಾಬ್ದಾರಿ ಆಗ್ತೀನಿ. ಯಾಕೆ ಅಂತ ಸದ್ಯ ಕ್ಲೀನ್ ಮಾಡೋ ಶಾಲೆಗೆ ಹೋಗಿ ಇವರೆಲ್ಲ ಏನು ಮಾಡಬೇಕು, ಹಿಂಗೆ ಮಾಡಿಬಿಟ್ಟು ಹಿಂಗೆ ಮಾಡ್ತಾ ಇದ್ದಾರೆ, ನಾನು ಅಲ್ಲೇ ಇದ್ದೀನಿ ಅಂತ ಹೋಗಿ SDMC ನಾನು ಜನಪ್ರತಿನಿಧಿಗಳಿಗೆ ಪಂಚಾಯತಿಗಳಿಗೆ ಕೋರಿಕೆಯನ್ನು ಮಾಡ್ತೀನಿ. ಇಂಥ ಸಂದರ್ಭ ಇದ್ದಾಗ ಅಲ್ಲೇ ನಿಲ್ಲಿಸಿ ಅಲ್ಲೇ ಕರೆದು ಪಂಚಾಯತಿ ಮಾಡಿ ಆಫೀಸರ್ಸ್ನ ಜವಾಬ್ದಾರಿನ ಇವಾಗ ಹೋಲ್ಡ್ ದೆಮ್ ರೆಸ್ಪಾನ್ಸಿಬಲ್. ನನಗಂತೂ ತಲೆ ಸರಿ ಇದೆ, ಅವ್ರಿಗೆ ತಲೆ ಕೆಟ್ಟಿದೆ. ಇದು ಎರಡು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗುತ್ತೆ? ತಲೆ ಸರಿ ಇರೋನು ಸುಮ್ಮನೆ ಇರ್ತಾನೆ, ತಲೆ ಕೆಟ್ಟವನು ಹೇಳ್ತಾ ಇರ್ತಾನೆ. ತಲೆ ಕೆಟ್ಟವನು ಹೇಳ್ತಾ ತಗೊಂಡು ಅದೇನಿಲ್ಲ, ಅದು ಮುಗೀತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.